ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳೇ ಆಗೋಗಿದೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಪಾರ್ಟಮ್ ಟಿಪ್ಸ್ ಆಗಿರ್ಬೋದು, ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು. ಸೊ ಅದಕ್ಕೆ ಇವತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಬಾಣಂತಿಯರ ಫುಡ್ ರೂಟೀನ್ ಆಗಿರುತ್ತೆ. ಅಂದರೆ ಎಲ್ಲ ಬಾಣಂತಿಯರು ಎಲ್ಲರೂ ತಾಯಿ ಮನೇಲಿ ಇರೋದಿಲ್ಲ. ಕೆಲವೊಬ್ಬರಿಗೆ ತಾಯಿ ಮನೆ ಇರುತ್ತೆ, ಕೆಲವೊಬ್ಬರಿಗೆ ಹಿರಿಯರು ಇರ್ತಾರೆ ಮನೇಲಿ, ಅವರೆಲ್ಲ ಹೇಳ್ಕೊಡ್ತಾರೆ. ಬಟ್ ಕೆಲವೊಬ್ಬರಿಗೆ ಯಾರೂ ಇರೋದಿಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಇರ್ತಾರೆ. ಪಾಪ ಅಂಥವರು ಮಕ್ಕಳಿಗೆ ಏನು ತಿಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದು, ಅಥವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋಷ್ಟು, ನನ್ನ 2 ಮಕ್ಕಳು ಬಾಣಂತಂದಿರು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದು ಮತ್ತು ನಾನು ಕೇಳಿ ತಿಳ್ಕೊಂಡ್ರನ್ನ ನಿಮ್ಮ ಜೊತೆ ನಾನು ಆದಷ್ಟು ಶೇರ್ ಮಾಡ್ಕೋತೀನಿ. ಸೊ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಪಕ್ಕದಲ್ಲಿ ಕೊಡೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡುವಂಥ ಎಂಕರೇಜ್ಮೆಂಟ್ ಸಿಗುತ್ತೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನಂಥ ಹೊಸ ಬ್ಲಾಗರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏನು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಸೊ ನಾರ್ಮಲ್ ಡೆಲಿವರಿ ಆಗಲಿ ಸಿಸರಿನ್ ಆಗಲಿ ಎರಡೂ ತುಂಬಾ ಕಷ್ಟ. ನಾರ್ಮಲ್ ಆಗಿರೋ ಮಾತ್ರಕ್ಕೆ ಸಿಸರಿನ್ ತುಂಬ ಈಸಿ, ನೋವೇ ಗೊತ್ತಾಗಲ್ಲ ಅನ್ನೋದಿಲ್ಲ. ಅಥವಾ ಸಿಸರಿನ್ ಆದವ್ರಿಗೆ ನಾರ್ಮಲ್ ಡೆಲಿವರಿ ಒಂದು ದಿನ ಅಷ್ಟೇ ನೋವು, ಏನು ಆಮೇಲೆ ನೋವೇ ಇರೋದಿಲ್ಲ ಅಂತ ಏನೂ ಇಲ್ಲ. ಎರಡೂ ತುಂಬಾ ಕಷ್ಟ. ಸೊ ಚೆನ್ನಾಗಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆದಷ್ಟು ಈ ಸಮ್ಮರ್ ಟೈಮಲ್ಲಿ ಯಾರಿಗಾರ ಡೆಲಿವರಿ ಆಗಿರುತ್ತೋ ಪ್ಲೀಸ್ ಚೆನ್ನಾಗಿ ನೀರು ಕುಡೀರಿ. ಮನೆಯಲ್ಲಿ 1 ಲೋಟ ನೀರು ಕೊಟ್ಟು ಅದ್ರ ಮೇಲೆ ಕೊಡ್ತಿಲ್ಲ ಅಂತಂದರೆ ದಯವಿಟ್ಟು ನೀವೇ ಕೇಳಿ ಈಸ್ಕೊಂಡು ಕುಡೀರಿ. ಅದೆಲ್ಲ ಹಳೆ ಕಾಲ ಮುಗ್ದೋಯ್ತು. ಈಗ ನೀರು ಚೆನ್ನಾಗಿ ಕುಡಿಬೇಕು ಅಂತ ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೀವು ನೀರು ಚೆನ್ನಾಗಿ ಕುಡಿಲ್ಲ ಅಂದರೆ ಮಗುಗೆ ಕೋಲಿಕ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ, ಕೋಲಿಕ್ ಪೇನ್ ಬರೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಸೊ ಫಸ್ಟ್ಲಿ ನಾರ್ಮಲ್ ಡೆಲಿವರಿ ಆದವರಿಗೆ ಅವರು ತುಂಬ ವಜಿನಲ್ ಪುಷ್ ಮಾಡಿರ್ತಾರೆ. ಸೊ ಅವರಿಗೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ. ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗ್ ಡೆಲಿವರಿ ಆಗಿದ ತಕ್ಷಣ 1 ಲೋಟ ಕಾಫಿ ಬ್ರೆಡ್ ಕೊಡೋದಕ್ಕೆ ಹೇಳ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ನೀರು ಕುಡಿಯೋದಕ್ಕೂ ಹೇಳ್ತಾರೆ. ಸೊ ಸಿಸರಿನ್ ಆದವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಗ್ಯಾಸ್ ರಿಲೀಸ್ ಆಗೋವರೆಗೂ ಅಥವಾ 24 hours, ಕೆಲವೊಂದು ಕಡೆ 6 to 8 hours ಏನು ಕೊಡೋದಿಲ್ಲ. ಕುಡಿಯೋದಕ್ಕಾಗಿರ್ಬೋದು ಅಥವಾ ತಿನ್ನೋದಕ್ಕಾಗಿರ್ಬೋದು ಏನು ಕೊಡೋದಿಲ್ಲ. ಸೊ ನನ್ನ ಫಸ್ಟ್ ಡೆಲಿವರಿಲಿ ನನ್ನ ಮಗಳು ಹುಟ್ಟಿದ್ದು, ಅಂದರೆ ಗೊಂಬೆ ಹುಟ್ಟಿದ್ದು ಮಾರ್ನಿಂಗ್ 7:30 ಫ್ರೈಡೇ. ಸೊ ನನಗೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಬೆಳಗ್ಗೆವರೆಗೂ ನನಗೇನು ಕೊಟ್ಟಿರಲಿಲ್ಲ. ಫಸ್ಟ್ 1 ಲೋಟ ಬಿಸಿನೀರು ಕೊಟ್ಟು, ಆಮೇಲೆ ಅದೇನು ರಿಯಾಕ್ಷನ್ ಅಂದರೆ ವಾಮಿಟ್ ಏನೂ ಆಗಲಿಲ್ಲ ಅಂತ ಅಂದರೆ ಮಾತ್ರ ನಿಮಗೆ ಆಮೇಲೆ ಕಾಫಿ ಕೊಡೋಕೆ ಹೇಳ್ತಾರೆ, ನೆಕ್ಸ್ಟ್ ಗಂಜಿ ಕೊಡೋಕೆ ಹೇಳ್ತಾರೆ. ಡೈರೆಕ್ಟಾಗಿ ನಿಮಗೆ ಇಡ್ಲಿ ದೋಸೆ ಆ ಥರ ಎಲ್ಲ ಏನು ಕೊಡಬೇಡಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಗಂಜಿನೇ ಪ್ರಿಫರ್ ಮಾಡ್ತಾರೆ. ಸೊ ಆಮೇಲೆ ನಿಮಗೆ ಇಡ್ಲಿ, ಸಾಫ್ಟ್ ಆಗಿರೋವಂಥ ಇಡ್ಲಿನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದು ಮತ್ತು ನನ್ನ 2ನೇ ಮಗಳದಲ್ಲಿ ಏನಾಗಿತ್ತು ಅಂದರೆ ನನಗೆ ಮಾರ್ನಿಂಗ್ 9:51 ಡೆಲಿವರಿ ಆಗಿದ್ದು. ಟ್ಯೂಸ್ಡೇ ನನ್ನ ಮಗಳು ಹುಟ್ಟಿದ್ದು, ಗುಡ್ಡಿ. ನನಗೆ ನೈಟ್ 10:30, 11 ನನಗೆ ನೀರು ಕೊಡೋದಕ್ಕೆ ಹೇಳಿದ್ರು. ಯಾಕಂದರೆ ನನಗಿರ್ತಾರಲ್ಲ ಅದು ಯೂರಿನ್ ಫುಲ್ಲು ಪೇಲ್ ಎಲ್ಲೋ, ಅಂದರೆ ಡಾರ್ಕ್ ಪೇಲ್ ಎಲ್ಲೋ ಇದ್ದರೆ ಓಕೆ, ಡಾರ್ಕ್ ಎಲ್ಲೋ ಆಗಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋಕ್ಕೋಸ್ಕರ ನೀರನ್ನ ಚೆನ್ನಾಗಿ ಕುಡಿಯೋದಕ್ಕೆ ಹೇಳ್ತಾರೆ. ಸೊ ನನಗೆ ನೀರನ್ನ ಚೆನ್ನಾಗಿ ಕುಡಿಯೋದಕ್ಕೆ ಹೇಳಿದರು. ಸೊ ನಾನು ಫಸ್ಟ್ ನೀರೇ ಕುಡಿದೆ. ಆಮೇಲೆ ಮಾರ್ನಿಂಗ್ ನನಗೆ ಕಾಫಿ ತೊಗೊಳಕ್ಕೆ ಹೇಳಿದ್ರು, ಏನು ರಿಯಾಕ್ಷನ್ ಆಗಿಲ್ಲ ಅಂದರೆ ಅಂತ. ನನ್ನ ಫಸ್ಟ್ ಮಗಳದಲ್ಲಿ ನನಗೆ ಗ್ಯಾಸ್ ಪಾಸ್ ಆಗೋವರೆಗೂ ವೆಯ್ಟ್ ಮಾಡೋದಕ್ಕೆ ಹೇಳಿದರು. ಬಟ್ ಸೆಕೆಂಡ್ ಪಾಪುದಲ್ಲಿ ನನಗೇನು ಆ ಥರ ಏನೂ ಹೇಳಲಿಲ್ಲ. ಅವರು ನನಗೆ ಇಮಿಡಿಯೇಟಾಗಿ ವಾಟರ್ನ ಕೊಡಿ ಅವರಿಗೆ ಅಂತ ಹೇಳಿದ್ರು. ಸೊ ಇದು ಏನಕ್ಕೆ ಅಂತ ಅಂದರೆ ಫಸ್ಟ್ ಬೇಬಿಲಿ ನನಗೆ ಗೊತ್ತಿರಲಿಲ್ಲ ಸಿಸರಿನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಅಂತ. ಸೊ ನಾನು 3 days ವೆಯ್ಟ್ ಮಾಡಿ ಆಮೇಲೆ 3 days ಪೇಯ್ನ್ ಬರದೆ ನನಗೆ ಸಿಸರಿನ್ ಆಗಿದ್ದರಿಂದ ನನಗೆ 1 ಡೇವರೆಗೂ ವೆಯ್ಟ್ ಮಾಡಿದ್ರು. ಬಟ್ ನಮ್ಮ ಗುಡ್ಡದಲ್ಲಿ ಏನಾಗಿತ್ತು, ನನಗೆ ಫಸ್ಟೇ ಗೊತ್ತಿತ್ತಲ್ಲ ಸಿಸರಿನ್ ಅಂತ. ಅವ್ರು ನನಗೆ ಹಿಂದಿನ ದಿನ ಅಡ್ಮಿಷನ್ ಮಾಡ್ಕೊಂಡಿದ್ರಲ್ಲ. ಸೊ ಹಿಂದಿನ ದಿನ ರಾತ್ರಿ 10 o'clock ಮೇಲೆ ನಾನು 1 ಲೋಟ ನೀರು ಕೂಡ ಕುಡ್ದಿರಲಿಲ್ಲ. ಅಂದರೆ 1 ಡ್ರಾಪ್ ಕೂಡ ನೀರು ಕುಡಿಯೋಂಗಿಲ್ಲ. ನೀರು ಕುಡಿದ್ರೆ ಮಾರನೇ ದಿವಸ ಬೆಳಗ್ಗೆ ಆಪ್ರೇಷನ್ ಆಗೋದಿಲ್ಲ ಅಂತ ಹೇಳಿದರು. ಸೊ ನಾನು 10 o'clock ಒಳಗಡೆ ಏನು ಊಟ ಮತ್ತು ನೀರು ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಅದಾದಮೇಲೆ ನೈಟ್ 10 o'clock ನಾನು ಹತ್ತಿರ 24 hours ನಾನು 1 ಲೋಟ ನೀರು ಕೂಡ ಕುಡ್ದಿರೋ ಕಾರಣ ನನಗೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನನಗೆ ಇಮಿಡಿಯೇಟಾಗಿ ನನಗೆ ನೀರು ಕುಡಿಸಿದ್ರು. ಸೊ ಇದು ಫಸ್ಟ್ ನೀರನ್ನ ಚೆನ್ನಾಗಿ ಕುಡಿಬೇಕು. ನೆಕ್ಸ್ಟು ಅದಾದಮೇಲೆ ನೀವು ಏನೇನು ತೊಗೋಬೋದು ಹಾಸ್ಪಿಟ್ಲಲ್ಲಿ ಅಂತಂದರೆ ಇಡ್ಲಿ ತೊಗೋಬೋದು, ಗಂಜಿ, ರವೆ ಗಂಜಿ, ಆದಷ್ಟು ರವೆ ಗಂಜಿನ ಪ್ರಿಫರ್ ಮಾಡಿ. ಇಡ್ಲಿ ತಗೊಳ್ಳಿ. ಹಾಗೆ ರೈಸ್ ಬೇಡ, ಸದ್ಯಕ್ಕೆ ರೈಸ್ ಬೇಡ, ಆದಷ್ಟು ಇಡ್ಲಿಲೇ ಇರಿ. ದೋಸೆ, ಚಪಾತಿ ಇದೆಲ್ಲ ಬೇಡ ಅಂತಲೇ ಹೇಳ್ತೀನಿ. ಬಟ್ ಇವಾಗ ಏನಾಗಿದೆ ಅಂದರೆ ಕೆಲವೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ
ಹುಟ್ಟಿದ ದಿನ ಮಗು ಹುಟ್ಟಿದ ತಕ್ಷಣನೇ ಬಾಣಂತಿಯರಿಗೆ ಕರ್ಡ್ ಕೊಡ್ತಾರೆ, ಎಗ್ ಕೊಡ್ತಾರೆ, ಆಮೇಲೆ ನಿಮಗೆ ಎಲ್ಲ ಥರ ರೈಸ್ ಐಟಮ್ಸು ಕೊಡ್ತಾರೆ, ಅಂದರೆ ಮಸಾಲೆ ಐಟಮ್ಸ್ಗಳು ಕೊಡ್ತಾರೆ, ಸಾಂಬಾರುಗಳು ಕೊಡ್ತಾರೆ, ಎಲ್ಲ ಥರ ಕೊಡ್ತಾರೆ. ಬಟ್ ಅಂದರೆ ಈಗ ನಾವು ಅದನ್ನೆಲ್ಲ ಕೆಲವೊಬ್ರು ಫಾಲೋ ಮಾಡ್ತಾರೆ. ಬಟ್ ನಮ್ಮ ಕಡೆ ಏನಂತಾರೆ ಅಂದರೆ ನಾವು ಅದನ್ನೆಲ್ಲ ಫಾಲೋ ಮಾಡೋದಿಲ್ಲ. ಸೊ ಮಕ್ಕಳಿಗೆ ಏನೂ ಆಗೋದಿಲ್ಲ, ತಿನ್ಬೋದು, ಏನೂ ಆಗೋದಿಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ನಮ್ಮ ನಂಬಿಕೆ ನಮಗಲ್ವಾ. ಸೊ ನಾವು ಹೆಂಗೆ ನಮ್ಮ ಅಮ್ಮ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಹೆಂಗೆ ನಾವು ಫಾಲೋ ಮಾಡ್ಕೊಂಡು ಬಂದಿರ್ತೀವಿ, ನಾವು ಹಂಗೆ ಫಾಲೋ ಮಾಡ್ಕೊಂಡು ಬರ್ತೀವಿ. ಸೊ ಇದು ನಾನು ಆಲ್ಮೋಸ್ಟ್ ಇಡ್ಲಿನೇ ತಿಂದಿರೋದು ಹಾಸ್ಪಿಟ್ಲಲ್ಲಿ. ಮತ್ತು ಇನ್ನೊಂದು ಏನು ತಿನ್ಬೋದು ಅಂದರೆ ನಿಮಗೆ ಸಾಂಬಾರುಗಳಲ್ಲಿ ಜೀರಿಗೆ ಬಜ್ಜಿ ಅಂತ ಮಾಡ್ತಾರೆ, ಮೆಣಸಿನ ಬಜ್ಜಿ ಅಂತ ಮಾಡ್ತಾರೆ. ಅಂದರೆ ಕೆಲವೊಬ್ರು ಕಡೆ ಹುಣಸೆಹಣ್ಣು ಬಳಸೋದಿಲ್ಲ, ಹಾಲು ಹುಳಿ ಬಂದ್ಬಿಡುತ್ತೆ ಅಂತ. ಬಟ್ ನಮ್ಮ ಕಡೆ ಹಾಗಿಲ್ಲ, ನಮಗೆ ಟೊಮೊಟೊ ಬಳಸೋದಿಲ್ಲ. ಸೊ ಟೊಮೊಟೊ ಆದಷ್ಟು 3 ಮಂತ್ಸ್ವರೆಗೂ ಬಳಸಲ್ಲ. ಯಾಕಂದರೆ ಟೊಮೊಟೊ ಕೋಲ್ಡು ಅಂತ ಅಂದ್ಬಿಟ್ಟು ಮಗುಗೆ ಶೀತ, ಅಂದರೆ ನಮಗೆ ಶೀತ ಆದರೆ ಮಗುಗೆ ಶೀತ ಆಗುತ್ತೆ ಅನ್ನೋಕ್ಕೋಸ್ಕರ ಟೊಮೊಟೊ ಕೊಡೋದಿಲ್ಲ. ಮತ್ತು ಹುಣಸೆಹಣ್ಣೆ ನನಗೆ ಮೊದಲನೇ ನನ್ನ ಗೊಂಬೆದಲ್ಲೂ ನಾನು ಹುಣಸೆಹಣ್ಣೆ 3 ಮಂತ್ಸ್ವರೆಗೂ ಅಪ್ ಟು ನನಗೆ ಹುಣಸೆಹಣ್ಣು ಕಿವುಚಿ ಅದರಲ್ಲೇ ನನಗೆ ಮೆಣಸನ್ನ ಸಣ್ಣದಾಗಿ ಮೆಣಸನ್ನ ಪೌಡ್ರ್ ಥರ ಮಾಡ್ಕೊಂಡು ಅದಕ್ಕೆ ಹುಣಸೆಹಣ್ಣಿಗೆ ಮೆಣಸು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಒಣಮೆಣ್ಸಿಕಾಯಿ ಮತ್ತು ಹಸಿಮೆಣ್ಸಿಕಾಯಿ ತಿನ್ನಬೇಡಿ, ಅದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಸಿಮೆಣ್ಸಿಕಾಯಿನ ಆದಷ್ಟು ಅವಾಯ್ಡ್ ಮಾಡಿ ಅಪ್ ಟು 3 ಮಂತ್ಸ್ವರೆಗೂ. ಏನು ಅಂದರೆ ನೀವು ಪ್ರೆಗ್ನೆಂಟ್ ಇದ್ದಾಗ 3 ಮಂತ್ಸ್ವರೆಗೂ ಏನು ತಿಂದಿರಲ್ವ ಅದನ್ನು ನೀವು ಬಾಣಂತಿಯಲ್ಲಿ 3 ಮಂತ್ಸ್ವರೆಗೂ ತಿನ್ನಬೇಕು. ಸೊ ಪ್ರೆಗ್ನೆಂಟಲ್ಲಿ ನಾವೇನು ಮಾಡ್ತೀವಿ, 3 ಮಂತ್ಸ್ವರೆಗೂ ಕಾಫಿ ಕುಡಿಯಲ್ಲ, ಮತ್ತು ಒಂದು ಡ್ರಮ್ ಸ್ಟಿಕ್ ತಿನ್ನಲ್ಲ, ಅಂದರೆ ನುಗ್ಗೆಕಾಯಿ ತಿನ್ನೋದಿಲ್ಲ, ನುಗ್ಗೆ ಸೊಪ್ಪು ತಿನ್ನೋದಿಲ್ಲ, ಹೀಟ್ ಐಟಮ್ಸ್ ಆದಷ್ಟು ಮೆಣಸು ಜೀರಿಗೆ ನಾವು ಅವಾಯ್ಡ್ ಮಾಡಿರ್ತೀವಿ. ಸೊ ಬಾಣಂತಿಯಲ್ಲಿ ಏನಾಗುತ್ತೆ ಅದರ ಆಪೋಸಿಟ್, ನೀವು 3 ಮಂತ್ಸ್ವರೆಗೂ ನೀವು ಏನು ಹೀಟ್ ಐಟಮ್ಸ್ ಜಾಸ್ತಿ ಎಷ್ಟು ತಗೋತಾರೋ ಅಷ್ಟು ನಿಮ್ಮ ಬಾಡಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಆದಷ್ಟು ಹೀಟ್ ಐಟಮೇ ಕೊಡ್ತಾರೆ. ಸೊ ಹಾಸ್ಪಿಟಲ್ ಇರೋವರೆಗೂ ಆದಷ್ಟು ಸಾಫ್ಟ್ ಫುಡ್ಡೇ ತಿನ್ನಿ. ಸೊ ಜಾಸ್ತಿ ಗಟ್ಟಿ ಪದಾರ್ಥದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಸೊ ಆಫ್ಟರ್ ಡಿಸ್ಚಾರ್ಜ್ ಮನೆಗೆ ಬಂದಮೇಲೆ ಕೆಲವೊಂದು ಸಾಂಬಾರುಗಳನ್ನ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಬೇಳೆ ಸಾಂಬಾರು, ತೊಗರಿಬೇಳೆ ಆರಾಮ್ಸೆ ತಿನ್ಬೋದು. ಸೊ ತೊಗರಿಬೇಳೆ ಅಂತಂದರೆ ಹಸಿಮೆಣ್ಸಿಕಾಯಿ ಬೇಡ, ಮಾಮೂಲಿ ತೊಗರಿಬೇಳೆ ಮತ್ತು ಹುಣಸೆಹಣ್ಣು ಹಾಕಿ ತೊಗರಿಬೇಳೆ ಹಾಕಿ ಕೂಗಿಸ್ಬಿಟ್ಟು ಅದನ್ನು ಕೊಡ್ಬೋದು. ಮತ್ತು ಕೆಲವೊಬ್ರು ಮನೆ ಕಡೆ ಸಪ್ಪೆ ಅನ್ನ ಕೊಡ್ತಾರೆ, ಕೆಲವೊಬ್ರು ಮನೆ ಕಡೆ ಕುಸ್ಲಕ್ಕಿ ಅಂತ ಬರುತ್ತಲ್ಲ ಅದರ ಅನ್ನ ಕೊಡ್ತಾರೆ. ಸೊ ನಿಮಗೆ ನಿಮ್ಮ ಮನೆ ಕಡೆ ಯಾವ್ದು ಕೊಡ್ತಾರೆ ಮತ್ತು ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ನೀವು ತಗೋಬೋದು. ನನ್ನ ಮೊದಲನೇ ಮಗಳಲ್ಲೂ ನಾನು 1 ತಿಂಗಳವರೆಗೂ ಸಪ್ಪೆನ ತಿಂದಿದ್ದೀನಿ. ನನ್ನ 2ನೇ ಮಗಳದ್ರಲ್ಲಿ ನಾನು 3 ತಿಂಗಳವರೆಗೂ ಸಪ್ಪೆನ ತಿಂದಿದ್ದೀನಿ. ಸೊ ನಾನು 3 ಮಂತ್ಸ್ವರೆಗೂ ಸಪ್ಪೆನ ತಿಂದಿದ್ದೀನಿ. ಏನಕ್ಕೆ ಅಂದರೆ ನನಗೆ ಮೊದಲನೇ ಮಗಳದಲ್ಲಿ ನಾನು ಅಂದರೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನಾನು ನೆಗ್ಲೆಕ್ಟ್ ಮಾಡಿಕೊಂಡು ನಾನು ವೆಯ್ಟ್ ಗೇನ್ ಆಗೋದೆ. ಸೊ ಈ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಸಪ್ಪೆಯನ್ನು ತಿಂದೆ. ಸೊ ಸಪ್ಪೆಯನ್ನು ಮೇನ್ಲಿ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ವೆಯ್ಟ್ ಗೇನ್ ಆಗಬಾರ್ದು, ಅಂದರೆ ಉಪ್ಪು ನೀರು ಮೈಗೆ ಇಳಿಬಾರ್ದು ಅಂತ ಸಪ್ಪೆಯನ್ನು ಕೊಡೋದು. ಸೊ ಅದಕ್ಕೋಸ್ಕರ ಸಪ್ಪೆಯನ್ನು ತಿಂತಾರೆ. ಸೊ ನಾನು ಸಪ್ಪೆಯನ್ನು ತಿಂದೀನಿ. ನಿಮ್ಮ ಮನೆ ಕಡೆ ಯಾವುದು ನಿಮ್ಮ ಕಂಫರ್ಟ್ ಆಗುತ್ತೆ ಅದನ್ನು ನೀವು ತಿನ್ಬೋದು. ಸೊ ಸಪ್ಪೆ ಅನ್ನೋ ಜೊತೆಗೆ ಹಾಲು ಬಜ್ಜಿ ಅಂತ ಕೊಡ್ತಾರೆ. ಹಾಲು ಕಫ ಅಂತ ಹೇಳ್ತೀರಾ, ಬಟ್ ಹಾಲನ್ನ ಕಾಯಿಸಿ ಅದಕ್ಕೆ ಖಾರದ ಪುಡಿ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಬೇಯಿಸ್ಬಿಟ್ಟು ಕೊಡ್ತಾರೆ. ನಾನು ಗೊಂಬೆದಲ್ಲಿ ತಿಂತಿದ್ದೀನಿ, ಬಟ್ ಇವಳದಲ್ಲಿ ನನಗೆ ಅದು ಇಷ್ಟ ಆಗಲಿಲ್ಲ, ಫುಲ್ಲು ವಾಮಿಟ್ ಆಗ್ಬಿಡ್ತಿತ್ತು ನನಗೆ. ಸೊ ಅದನ್ನು ನನಗೆ ಅಮ್ಮ ಕೊಡಲಿಲ್ಲ. ಮತ್ತು ಸಬ್ಬಕ್ಕಿ ಸೊಪ್ಪು ಮೇಯ್ನಾಗಿ ನೀವು ಹೆಚ್ಚಾಗಿ ತಿನ್ನಬೇಕು. ಸಬ್ಬಕ್ಕಿ ಸೊಪ್ಪುಗಳನ್ನ ಆದಷ್ಟು ತಿನ್ನಿ. ಸಬ್ಬಕ್ಕಿ ತಿನ್ನಿ, ಮೆಂತ್ಯ ತಿನ್ನಿ, ಪಾಲಕ್ ಸೊಪ್ಪು ತಿನ್ನಿ. ಸಬ್ಬಕ್ಕಿ ಸೊಪ್ಪು ನೀವು ದಿನ ಬಿಟ್ಟು ದಿನ ತಿನ್ನೋದ್ರಿಂದ ಮಿಲ್ಕ್ ಸಪ್ಲೈ ಕೂಡ ಚೆನ್ನಾಗಾಗುತ್ತೆ. ಮತ್ತು ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ಬೇಬಿಗೆ ಅಂದರೆ ನಿಮ್ಮ ಈಗ ಅಪ್ ಟು 3 ಮಂತ್ಸ್ ಅಥವಾ ಅಪ್ ಟು 6 ಮಂತ್ಸ್ ಏನು ನೀವು ಬರೀ ಬೇಬಿಗೆ ಫೀಡ್ ಮಾಡೋದ್ರಿಂದ ನಿಮ್ಮ ಮಿಲ್ಕ್ ಮುಖಾಂತರನೇ ಅದಕ್ಕೆ ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಏನೇ ಒಂದು ಅದಕ್ಕೆ ಹೋಗ್ತಾ ಇರುತ್ತೆ. ಸೊ ನೀವು ಆದಷ್ಟು ಸೊಪ್ಪುಗಳು ತರಕಾರಿಗಳು ಚೆನ್ನಾಗಿ ತಿನ್ನೋದ್ರಿಂದ ಮಗುಗೆ ಒಳ್ಳೆ ಫೈಬರ್ ಕಂಟೆಂಟು, ಒಳ್ಳೆ ಪ್ರೋಟೀನ್ ಸಿಕ್ಕು ಮಗು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಗು ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ. ಸೊ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ಅದ ನೀರಲ್ಲಿ ನೀವು ತಿನ್ಬೋದು. ತರಕಾರಿ ಎಲ್ಲ ಹಾಕಿ ಅಂದರೆ ಬೀಟ್ರೂಟು, ಕ್ಯಾರೆಟು, ಆಮೇಲೆ ಗೆಡ್ಡೆಕೋಸು ಅಂದರೆ ನವಿಲುಕೋಸು, ಹುಳ್ಳಿಕಾಯಿ ಸಪ್ರೇಟ್ ಹುಳ್ಳಿಕಾಯಿ ಮಾತ್ರ ತಿನ್ನಬೇಡಿ, ಯಾಕಂದರೆ ಅದು ಶೀತ, ಸಪ್ರೇಟ್ ಹುಳ್ಳಿಕಾಯಿ ಕೊಡೋದಿಲ್ಲ. ಸೊ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು 1-2 ಹಾಕ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಸೊ ತರಕಾರಿ ಸಾಂಬಾರು ತಿನ್ಬೋದು, ಮತ್ತು ಸಬ್ಬಕ್ಕಿ ಸಾಂಬಾರು ತಿನ್ಬೋದು, ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ತಿನ್ಬೋದು. ಆಮೇಲೆ ನುಗ್ಗೆ ಸೊಪ್ಪಿನ ಉಪ್ಸಾರು ಥರ ಮಾಡಿಕೊಂಡು ನೀವು ತಿನ್ಬೋದು. ಅಂದರೆ ನೀವು ಖಾರ ರುಬ್ಬೇಕಾದ್ರೆ ಒಣಮೆಣ್ಸಿಕಾಯಿ ಹಾಕ್ಕೊಂಡೇ ರುಬ್ಬಬೇಕು, ಹಸಿಮೆಣ್ಸಿಕಾಯಿ ಹಾಕೋಬಿಡಿ ಖಾರಕ್ಕೆ.
ಸೊ ಸಬ್ಬಕ್ಕಿ ಸೊಪ್ಪಲ್ಲಿ ನೀವು ಬಸ್ಸಾರು ಮಾಡ್ಕೊಂಡು ತಿನ್ಬೋದು, ಅರವೆ ಸೊಪ್ಪು ತಿನ್ಬೋದು, ಚಿಲ್ಕರ್ವೆ ತಿನ್ಬೋದು. ಇದರ ಸ್ವಲ್ಪ ಆದಷ್ಟು ಹೀಟ್ ಐಟಮ್ಸ್ಗಳನ್ನ ತಿಂದರೆ ನೀವು ನಿಮಗೂ ಒಳ್ಳೇದಾಗುತ್ತೆ. ಅಂದರೆ ನಿಮಗೆ ಒಳಗಡೆ ಗರ್ಭಕೋಶದಲ್ಲಿ ಅಳಿದು ಉಳಿದಿರೋದು ಏನಿರುತ್ತೋ ಕೆಟ್ಟದೆಲ್ಲ ಬಂದ್ಬಿಡುತ್ತೆ ಈಚೆಗೆ ಹೀಟ್ ಐಟಮ್ ತಿನ್ನೋದ್ರಿಂದ. ಏನಾದರೂ ಕೋಲ್ಡ್ ಆಗೋ ಚಾನ್ಸಸ್ ಅಥವಾ ಸೀನ್ ಆಗ್ಬೋದು ಅಥವಾ ಕೆಮ್ಮಾದರೆ ಮಗುಗೂ ಅದು ಬಂದೇ ಬರುತ್ತೆ, ಆಗ ನೀವು ಎತ್ಕೊಂಡು ಫೀಡ್ ಮಾಡೋದ್ರಿಂದ. ಸೊ ನೀವು ಆದಷ್ಟು ಹೀಟಲ್ಲೇ ಇರೋದ್ರಿಂದ ನಿಮಗೆ ಆ ಥರ ಏನೂ ಆಗೋದಿಲ್ಲ, ಅವಾಗ ಮಗುನೂ ಆರೋಗ್ಯವಾಗಿರುತ್ತೆ. ಸೊ ಇದಿಷ್ಟು ತಿನ್ಬೋದು. ಆಮೇಲೆ 3 ಮಂತ್ಸ್ ಆದಮೇಲೆ ನೀವು ಸ್ವಲ್ಪನೇ ನೀವು ಟಿಫನ್ಗಳಾಗಿರ್ಬೋದು, ಚಪಾತಿ ಮತ್ತು ಮುದ್ದೆ. ನಮ್ಮ ಕಡೆ ಅಂದರೆ ಕೆಲವೊಬ್ಬರು ಮನೆ ಕಡೆ ಹೇಗೆ ಅಂದರೆ 1 ಮಂತ್ ಆದಮೇಲೆ ಮುದ್ದೆ ಕೊಡ್ತಾರೆ. ಕೆಲವೊಬ್ಬರು ಮನೆ ಕಡೆ 9 ಡೇಸ್ಗೆ ಅಂದರೆ ಸೂತ್ಕ ಕಳ್ಕೊಬೇಕಾದ್ರೆ ಮುದ್ದೆ ಕೊಡ್ತಾರೆ. ಸೊ ನನಗೆ ಗೊಂಬೆದ್ರಲ್ಲಾಗಿರ್ಬೋದು ಅಥವಾ ನಮ್ಮ ಗುಡ್ಡಿದ್ರಲ್ಲಾಗಿರ್ಬೋದು ನನಗೆ 1 ಮಂತ್ ಆದಮೇಲೆ ನನಗೆ ಮುದ್ದೆ ಕೊಟ್ಟಿದ್ದು. ಅಂದರೆ ಚಿಕನ್ ಸಾಂಬಾರು ಮಾಡಿ ಕತ್ತನ್ನ ಉದ್ದ ಹಾಕಿಸಿ ಕೊಡ್ತಾರೆ. ಸೊ ನಾನ್ ವೆಜ್ ತಿನ್ನೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ವೀಕಲ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ತಿಂದ್ರೂ ಒಳ್ಳೇದು. ಚಿಕನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು, ಕಾಲು ಸೂಪ್ ಆಗಿರ್ಬೋದು, ತಲೆಕಾಲು ಸಾರು ಆಗಿರ್ಬೋದು, ಚೆನ್ನಾಗಿ ತಿನ್ನಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದರಿಂದ ನಿಮ್ಗೆ ಇನ್ನೂ ಹಾಲು ಹೆಚ್ಚಾಗುತ್ತೆ ಮತ್ತು ನಿಮಗೂ ಬೆನ್ನಿಗೆ ಸ್ಟ್ರೆಂತ್ ಸಿಗುತ್ತೆ, ಸೊಂಟಕ್ಕೆ ಸ್ಟ್ರೆಂತ್ ಸಿಗುತ್ತೆ. ಸೊ ಆದಷ್ಟು ಚಿಕನ್ನು ಮಟನ್ನ ಚೆನ್ನಾಗಿ ತಿನ್ಬೋದು ನೀವು. ಕಾಲು ಸೂಪ್ನು ಅಷ್ಟೇ ನೀವು ವಾರದಲ್ಲಿ 2 ಸರಿ ಕುಡಿಯೋದ್ರಿಂದ ಅದು ತುಂಬ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನಾನ್ ವೆಜ್ ಯಾರು ತಿನ್ನಲ್ಲ, ವೆಜ್ ತಿನ್ನೋರು ಆದಷ್ಟು ಸೊಪ್ಪುಗಳು ತಿನ್ನಿ. ಪಾಲಕ್ ಸೊಪ್ಪು ತೊಗೊಳ್ಳಿ, ಸಬ್ಬಕ್ಕಿ ಸೊಪ್ಪು ದಿನ ಬಿಟ್ಟು ದಿನ ಸಬ್ಬಕ್ಕಿ ಸೊಪ್ಪು ತೊಗೊಳ್ಳಿ, ಅರವೆ ಸೊಪ್ಪು ತೊಗೊಳ್ಳಿ. ಆದಷ್ಟು ನೀವು ತರಕಾರಿಗಳನ್ನ ತೊಗೊಂಡು ಇದರಲ್ಲಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಏನು ಹೇಳ್ತೀನಿ ಅಂದರೆ ಅಪ್ ಟು 3 ಮಂತ್ಸ್ ಸ್ವಲ್ಪ ಬಾಯಿನ ಕಟ್ಟಲೇಬೇಕು ನೀವು. ಆದಷ್ಟು ಜಂಕ್ ಫುಡ್ಸ್ಗಳನ್ನ ತಿನ್ನೋದು ಅಥವಾ ಟಿಫನ್ಗಳಂದರೆ ಪಲಾವು, ಟೊಮೆಟೊ ಬಾತು ಈಗೆಲ್ಲ ಆಲ್ಮೋಸ್ಟ್ ತಿಂತಾರೆ. ಬಟ್ ನಾನು ಪ್ರಿಫರ್ ಮಾಡ್ತೀನಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ. ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ನೀವು ಟಿಫನ್ ತೊಗೊಳ್ಳಿ. ಮತ್ತು ರೈಸ್ನ ಸ್ವಲ್ಪ ದಪ್ಪ ಆಗ್ಬಿಡ್ತೀನಿ ಅನ್ನೋ ಭಯ ಇರೋರು ರೈಸ್ನ ಸ್ವಲ್ಪ ಕಡಿಮೆ ತಿನ್ನಿ. ಫ್ರೂಟ್ಸ್ನ ಜಾಸ್ತಿ ತೊಗೊಳ್ಳಿ. ಫ್ರೂಟ್ಸ್ ಆರಾಮ್ಸೆ ತೊಗೋಬೋದು ನೀವು. ಪೊಮೊಗ್ರನೇಟ್ ತೊಗೋಬೋದು, ಆ್ಯಪಲ್ ತೊಗೋಬೋದು, ಆರೆಂಜ್ ತೊಗೋಬೋದು, ಸಿಟ್ರಸ್ ಫ್ರೂಟ್ನ ನೀವು ಆರಾಮ್ಸೆ ತೊಗೋಬೋದು. ಡಾಕ್ಟರ್ ಕೂಡ ಪ್ರಿಫರ್ ಮಾಡ್ತಾರೆ. ಮತ್ತು ಬಾಳೆಹಣ್ಣು ಕೂಡ ತೊಗೋಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ನಮ್ಮ ಕಡೆ ಏನು ಅಂತಂದರೆ ನಮ್ಮ ಮನೇಲಿ ಅಮ್ಮ ಹೇಳಿರೋದು ಅಥವಾ ಹಿರಿಯರು ಹೇಳಿರೋದು ಏನು ಅಂದರೆ ಮಕ್ಕಳು ಬಾಳೆಹಣ್ಣು ತಿನ್ನೋವರೆಗೂ ನಾವು ತಿನ್ನಬಾರ್ದು, ಎಳುವಾಗುತ್ತೆ ಅಂತ ಹೇಳ್ತಾರೆ. ಬಾಳೆಹಣ್ಣು, ಆಮೇಲೆ ಎಳ್ಳಾಗಿರ್ಬೋದು ಅಥವಾ ಸೀಬೆ ಹಣ್ಣಾಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಇದೆಲ್ಲ ಮಕ್ಕಳು ತಿನ್ನೋವರೆಗೂ ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಗೊಂಬೆದ್ರಲ್ಲೂ ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ, ಗುಡ್ಡಿದ್ರಲ್ಲೂ ಅದನ್ನೇ ಫಾಲೋ ಮಾಡಿದೆ. ನಾನು ಇನ್ನೂ ಬನಾನ ಒಂಚೂರು ನಾನು ಟೇಸ್ಟ್ ಕೂಡ ಮಾಡಿಲ್ಲ. ಸೊ ಗುಡ್ಡಿ ತಿನ್ನೋವರೆಗೂ ನಾನು ತಿನ್ನೋಂಗಿಲ್ಲ. ಸೊ ನಾನು ತಿನ್ನೋದಿಲ್ಲ. ಸ್ವಲ್ಪ ಆದಷ್ಟು ಹಿರಿಯರು ಏನಕ್ಕೆ ಹೇಳ್ತಾರೆ, ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಎಲ್ಲದನ್ನು ನಮಗೆ ಗೊತ್ತು, ಡಾಕ್ಟರ್ ಹೇಳಿದ್ದಾರೆ ಅನ್ನೋದು ತಪ್ಪು ಆಗುತ್ತೆ. ಸೊ ಕೆಲವೊಂದು ಹಿರಿಯರ ಮಾತನ್ನ ಕೇಳಿದ್ರೆ ನಮಗೂ ಒಳ್ಳೇದು, ನಮ್ಮ ಮಗಳಿಗೂ ಒಳ್ಳೇದು, ಸೊ ಅವ್ರ ಬೆಳವಣಿಗೆಗೂ ಒಳ್ಳೇದು ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಆಫ್ಟರ್ 3 ಮಂತ್ಸ್ ಆದಮೇಲೆ ನೀವು ಸ್ವಲ್ಪನೇ ತೊಗೋಬೋದು. ಎಲ್ಲ ಒಂದು ಟೊಮೆಟೊ ಬಾತ್ ಆಗಿರ್ಬೋದು, ಟೊಮೆಟೊನ ಸ್ವಲ್ಪ ನೀವು ರೂಢಿ ಮಾಡ್ಕೋಬೋದು. 3 ಮಂತ್ಸ್ ಒಳಗಡೆ ಯಾರ್ಯಾರು ಇದ್ದೀರಾ ಬಾಣಂತಿಯರು ಡೈಲಿ ಅನಸಂಬರ್ ತಿನ್ಬೇಕಾದ್ರೆ ಇಲ್ಲ, ಗಂಜಿ ತೊಗೊಳ್ಳಿ. ಒಂದು ದಿವಸ ರವೆ ಗಂಜಿ ತೊಗೊಳ್ಳಿ, ಒಂದು ದಿವಸ ಉಪ್ಪಿಟ್ಟು ಮಾಡಿಸ್ಕೊಳ್ತೀನಿ. ಉಪ್ಪಿಟ್ಟಲ್ಲಿ ಫೈಬರ್ ಅಂಶ ಇರುತ್ತೆ. ಅದಕ್ಕೆ ಸ್ವಲ್ಪ ತರಕಾರಿ ಅಂದರೆ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಹಾಕ್ಸ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಆಲೂಗಡ್ಡೆ ಹಾಕಿಸ್ಕೋಬೇಡಿ. ಆಲೂಗಡ್ಡೆ ಸ್ವಲ್ಪ ವಾಯಿ ಆಗುತ್ತೆ ಮಕ್ಕಳಿಗೆ ಅಂತ ಆಲೂಗಡ್ಡೆ ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಒಂದು 2.5-3 ಮಂತ್ಸ್ವರೆಗೂ ಅವಾಯ್ಡ್ ಮಾಡಿ, ಆಮೇಲೆ ನೀವು ತಿನ್ಬೋದು. ಸೊ ಅದನ್ನು ಮಾಡಿ. ಆಮೇಲೆ ಇಡ್ಲಿ ತೊಗೊಳ್ಳಿ, ಇಡ್ಲಿ ಮಾಡಿಸ್ಕೊಂಡು ತಿನ್ನಿ. ಸಾಫ್ಟ್ ಇಡ್ಲಿ ಮಾಡಿಸ್ಕೊಂಡು ತಿನ್ನಿ. ಪಡ್ಡು ತಿನ್ಬೋದು, ತಿನ್ನಿ. ಅವಲಕ್ಕಿ ತಿನ್ನಿ, ಈ ಥರ ತಿನ್ಬೋದು ನೀವು. ಆಮೇಲೆ ಚಿತ್ರಾನ್ನಕ್ಕೆ ಅಂದರೆ ಜೀರಿಗೆ ಬಿದ್ದಿರುತ್ತೆ ಚಿತ್ರಾನ್ನಕ್ಕೆ, ಈರುಳ್ಳಿ ಇರುತ್ತೆ, ಈರುಳ್ಳಿ ತಿನ್ಬೋದು. ಸೊ ಟೊಮೆಟೊನ ಅವಾಯ್ಡ್ ಮಾಡಿ, ನಿಂಬೆಹಣ್ಣು ರಸ ಹಾಕ್ಸ್ಕೊಂಡು ತಿನ್ನಿ, ಏನೂ ಆಗೋಲ್ಲ. ರೆಮೆನ ಹಾಕ್ಸ್ಕೊಬೋದು, ಅದು ತಿನ್ನಿ. ಸೊ ಪೂರ್ತಿ ಕಂಪ್ಲೀಟಾಗಿ ನಾವು ಬಿಟ್ಬಿಡ್ಬೇಕಾ ಅನ್ನನ, ಇದು ಏನು ಟಿಫನ್ನ ಬಿಟ್ಬಿಡ್ಬೇಕಂದ್ರೆ ಇಲ್ಲ, ಕೆಲವೊಂದು ಅಂಶದಲ್ಲಿ ಫೈಬರ್ ಅಂಶ ಇರುತ್ತೆ, ನೋಡಿಕೊಂಡು ನೀವು ಮಾಡಿಸ್ಕೊಂಡು ತಿನ್ನಿ. ಆಮೇಲೆ ಕಾಫಿ ಕುಡೀರಿ. ನನಗೆ ಕಾಫಿ ಸೇರಲ್ಲ ಅಂತಂದರೆ ಹಾಲು ಕುಡೀರಿ. ಆದರೆ ಟೀ ಬೇಡ, ಸ್ವಲ್ಪ ದಿನದ ಮಟ್ಟಿಗೆ ಒಂದು 3 ಮಂತ್ಸ್ ಮಟ್ಟಿಗೆ ಟೀ ಬೇಡ ಅಂತ ಹೇಳ್ತೀನಿ. ಕಾಫಿ ಕುಡಿದಷ್ಟು ನಿಮಗೆ ಏನೇನು ಒಳಗಡೆ ಇನ್ನೂ ಏನೇನು ಉಳ್ಕೊಂಡಿರುತ್ತೋ ಅದೆಲ್ಲ ಈಚೆಗೆ ಬಂದುಬಿಡುತ್ತೆ. ಕಾಫಿ, ಬ್ರೆಡ್ ತಗೊಳ್ಳಿ, ರಸ್ ತಗೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಬರುತ್ತೆ. ಮತ್ತು ನಾನು ವೆಯ್ಟ್ ಗೇನ್ ಆಗೋಗ್ತೀನಿ ಅಥವಾ ನಾನು ಜಾಸ್ತಿ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗೋದು, ತಿಂದೇ ಇರೋದು, ಈ ಥರ ಎಲ್ಲ ಮಾಡಬೇಡಿ. ಆದಷ್ಟು ಚೆನ್ನಾಗಿ ಊಟ ಮಾಡಿ,
ಚೆನ್ನಾಗಿ ರೆಸ್ಟ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡ್ತೀರೋ ನಿಮ್ಗೆ ಅಷ್ಟೇ ಒಳ್ಳೆಯದು. ಮುಂದೆ ನಿಮಗೆ ಬೆನ್ನು ನೋವು ಅಥವಾ ಸೊಂಟು ನೋವು ಆ ಥರ ಎಲ್ಲ ಏನೂ ಬರೋದಿಲ್ಲ. ಅಪ್ ಟು 3 ಮಂತ್ಸ್ ರೆಸ್ಟ್ ಮಾಡಿ ಸಾಕು. ಇಲ್ಲ ಯಾರೋ ನೋಡ್ಕೊಳ್ಳೋರೆಲ್ಲ ನಾವು ರೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಮಗು ಮಲಗಿದಾಗ ಸ್ವಲ್ಪ ಆದಷ್ಟು ಕೆಲಸಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆದರೂ ನೀವು ರೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಆಫ್ಟರ್ 3 ಮಂತ್ಸ್ ಏನು ಅಂತ ನೀವೆಲ್ಲ ಥರ ತೊಗೋಬೋದು ಫುಡ್ಡು. ಆದರೆ ಸಡನ್ನಾಗಿ ಒಂದೇ ಸರಿ ಇಂಟ್ರೊಡ್ಯೂಸ್ ಮಾಡ್ಕೊಬೇಡಿ. ಸ್ವಲ್ಪನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋದು ಸಾಂಬಾರುಗಳಿಗೆ, ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕಡೆ ಕಾಯಿ ಕೊಡೋದಿಲ್ಲ. ಅಪ್ ಟು 3 ಮಂತ್ಸ್ ನಮ್ಮ ಕಡೆ ಕಾಯಿನ ಯೂಸ್ ಮಾಡಿ ಬಾಣಂತಿಯರಿಗೆ ಯಾವುದೇ ಸಾಂಬಾರು ಮಾಡ್ಕೊಡೋದಿಲ್ಲ. ಆಫ್ಟರ್ 3 ಮಂತ್ಸ್ ಮಾತ್ರ ನಮಗೆ ಕಾಯಿ ಕೊಡ್ತಾರೆ, ಕಾಯಿನ ಯೂಸ್ ಮಾಡ್ತಾರೆ. ಒಂದು ಮಸಾಲೆ ರುಬ್ಬೋದಕ್ಕಾಗಲಿ ಏನಕ್ಕಾದ್ರೂ ಆಗಲಿ. ನಿಮ್ಮ ಕಡೆ ಹೇಗೆ ಅಂತ ಗೊತ್ತಿಲ್ಲ, ಕಾಯಿನ ಕೊಡೋದಿಲ್ಲ ಮಕ್ಕಳಿಗೆ. ಯಾಕಂದರೆ ಜಾಸ್ತಿ ಕಕ್ತಾರೆ ಮಕ್ಕಳು ಅಂತ ಜಾಸ್ತಿ ಕಕ್ಕೋದು ಅಂತಂದರೆ ನೀವು ಅದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಮಕ್ಕಳು ಅಂದರೆ ಈಗ ದೇಗ್ಸಿರೋದಿಲ್ಲ ಮಕ್ಕಳಿಗೆ, ಬರ್ಸಿರೋದಿಲ್ಲ ತಾಯಂದ್ರು, ಆವಾಗ ಕಕ್ಕೋ ಚಾನ್ಸಸ್ ಇರುತ್ತೆ. ಮತ್ತು ಓವರ್ ಫೀಡ್ ಆದರೆ ಮಕ್ಕಳು ಕಕ್ತವೆ. ಸೊ ಕೆಲವೊಂದು ಸರಿ ಈ ಥರ ಏನಾದರೂ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಅಥವಾ ಆ ಥರ ಏನಾದ್ರು ನಾವು ತಾಯಂದ್ರು ತಿಂದು ನಮ್ಮ ಹಾಲಿಂದ ಅವ್ರಿಗೇನಾದರೂ ಆ ಥರ ಪಾಸ್ ಆಗಿದ್ರೆ ಕೆಲವೊಂದು ಸರಿ ಅದಕ್ಕೂ ಕಕ್ತಾರೆ ಮಕ್ಕಳು. ಸೊ ಆದಷ್ಟು ನೋಡಿಕೊಂಡು ಸ್ವಲ್ಪ ನಿಮ್ಮ ಟೇಸ್ಟ್ ಏನಿರುತ್ತೋ ಅದನ್ನು ಸ್ವಲ್ಪ ದಿವಸ ಅವಾಯ್ಡ್ ಮಾಡಲೇಬೇಕು. ಮಕ್ಳಿಗೋಸ್ಕರ, ನಿಮ್ಮ ಮಗುಗೋಸ್ಕರ ನೀವು ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಸೇಫರ್ ಸೈಡ್ ನೀವೇನು ಒಳ್ಳೇದಿರುತ್ತೋ ಅದನ್ನು ತಿನ್ನಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸ್ವಲ್ಪ ನೀವು ಆರಾಮ್ಸೆ ಆಫ್ಟರ್ 3 ಮಂತ್ಸ್ ತಿನ್ಬೋದು. ನಾನ್ ವೆಜ್ ಕೂಡ ನೀವೆಲ್ಲ ಥರ ತಿನ್ಬೋದು. ಫಿಶ್ ನೀವು 1 ಮಂತ್ ಆದಮೇಲೆ ನೀವು ತಿನ್ಬೋದು. ಫಿಶ್ ಕೂಡ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮಿಲ್ಕ್ ಮುಖಾಂತರ ಹೋಗೋದ್ರಿಂದ. ಸೊ ಆಫ್ಟರ್ 6 ಮಂತ್ಸ್ ಮಕ್ಕಳಿಗೆ ಸಾಲಿಡ್ ಶುರು ಮಾಡೋದ್ರಿಂದ ನೀವು ಆದಮೇಲೆ ಏನು ಬೇಕಾದ್ರೂ ನೀವು ತಿನ್ಬೋದು, ಅದಲ್ಲೇನು ತೊಂದರೆ ಇರೋದಿಲ್ಲ. ಸೊ ಆದಷ್ಟು ಈಚೆ ಜಂಕ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಜಾಸ್ತಿ ಜಂಕ್ ಫುಡ್ಸ್ ಎಲ್ಲ ತಿನ್ನೋಕೆ ಹೋಗಬೇಡಿ. ಆ ಥರ ಎಲ್ಲ ಮಾಡ್ಕೋಬೇಕು ಅಂದರೆ ಮನೇಲಿ ಯಾವಾಗಲಾದರೂ ಒಂದ್ಸರಿ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ಮತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬಾಣಂತಿಯರು ಯಾರೇ ಇರಲಿ ಬಿಸಿ ಊಟ ಮಾಡಿ, ಹೊಗೆ ಹೋಗ್ತಾ ಇರಬೇಕು, ಆಗ ಬಿಸಿ ಊಟ ಮಾಡಿ ನೀವು ಮಲ್ಕೊಳ್ಳೋದ್ರಿಂದ ನಿಮಗೆ ಬೆವರು ನೀರು ಕಿತ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಒಳಗಡೆ ಇರೋ ಕೆಟ್ಟು ನೀರೆಲ್ಲ ಈಚೆಗೆ ಬರುತ್ತೆ. ಅದಾದಮೇಲೆ ಬಿಸಿ ಊಟ ಮಾಡೋದ್ರಿಂದ ನಿಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಆದಷ್ಟು 3 ಮಂತ್ಸ್ ಒಳಗಡೆ ಅವರು ಯಾರೇ ಬಾಣಂತಿಯರಿರಲಿ ಆದಷ್ಟು ಬಿಸಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಸೊ ಆದಷ್ಟು ಮಕ್ಕಳಿಗೆ ಚೆನ್ನಾಗಿ ಫೀಡ್ ಮಾಡಿಸಿ ನಿಮ್ಮ ಮದರ್ಹುಡ್ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಬೇರೆ ಯಾವುದೇ ಥರದ್ದು ಯೂಸ್ಫುಲ್ ವೀಡಿಯೋಸ್ ಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದರ ರಿಲೇಟೆಡ್ ವೀಡಿಯೋಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ನಾನು ನಮ್ಮ ಗುಡ್ಡಿಗೆ ಇವತ್ತಿಂದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಕ್ಯಾರೆಟ್ ಪ್ಯೂರಿ ಕೂಡ ಮಾಡಿ ತಿನ್ನಿಸಿದ್ದೀನಿ. ಸೊ ಅದು ಕೂಡ ವ್ಲಾಗಲ್ಲಿ ಬರುತ್ತೆ, ನನ್ನ ವ್ಲಾಗಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.